ಜನರೇ ಎಚ್ಚರ 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 ಯಾಮಾರಿದ್ರೆ ಗೋವಿಂದ ಗೋವಿಂದ ಅಷ್ಟೇ. ಎಷ್ಟೇ ಹುಷಾರಾಗಿದ್ರು ನಿಮ್ಮನ್ನ ಯಾಮಾರಿಸೋರು ಇರ್ತಾರೆ. ಯಾರೋ ಮಾಡಿದ ಗೋಲ್ಮಾಲ್ಗೆ ಇನ್ಯಾರಿಗೋ ಶಾಕ್ ಎದುರಾಗಿದೆ. ಆ ತರದ ಒಂದು ಘಟನೆ ನಡೆದಿದೆ. ಯಾರೋ ಮಾಡಿದ ಗೋಲ್ಮಾಲ್ಗೆ ಇನ್ಯಾರಿಗೋ ಶಾಕ್. ಬೇರೆಯವರ ಲೋನ್ಗೆ ಬೀದಿಗೆ ಬಿದ್ದಿದೆ ಬಡ ದಂಪತಿಯ ಬದುಕು. ಯಲಹಂಕ ಬಳಿಯ ಮಾರುತಿ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಒಬ್ಬ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸ್ತಾ ಇದ್ದ ದಂಪತಿಗೆ ಲೋನ್ ಶಾಕ್ ಎದುರಾಗಿದೆ. ನಕಲಿ ದಾಖಲೆಯನ್ನ ಸೃಷ್ಟಿಸಿ ಬಡ ದಂಪತಿ ಮನೆ ಮೇಲೆ ಲೋನ್ ಮಾಡಿಸಲಾಗಿದೆ. ಮನೆ ಸೈಟ್ ದಾಖಲೆಯನ್ನ ತೋರಿಸಿ ಖಾಸಗಿ ಫೈನಾನ್ಸ್ ನಲ್ಲಿ 40 ಲಕ್ಷ ರೂಪಾಯಿ ಲೋನ್ ಪಡೆದಿದ್ದಾರೆ. 40 ಲಕ್ಷ ನುಂಗಿರೋ ವ್ಯಕ್ತಿ ಯಾರು ಅಂತಾನೆ ಗೊತ್ತಿಲ್ಲ. ಲೋನ್ ಕಟ್ಟಿಲ್ಲ ಅಂತ ಬಂದು ಮನೆಗೆ ಬೀಗ ಜಡಿದಿದ್ದಾರೆ. ಫೈನಾನ್ಸ್ ಸಿಬ್ಬಂದಿ 30 ವರ್ಷಗಳಿಂದ ವಾಸವಿದ್ದಂತಹ ವೆಂಕಟೇಶ್ ರತ್ನಮ್ಮ ಅವರ ಮನೆಗೆ ಬೀಗ ಜಡಿದಿದ್ದಾರೆ. ಮನೆ ಸೀಸ್ ಮಾಡಿ ಖಾಸಗಿ ಫೈನಾನ್ಸ್ ಸಿಬ್ಬಂದಿಗಳು ಹೋಗಿದ್ದಾರೆ. ನೋಡಿ, ಇವ್ರಿಗೆ ಗೊತ್ತೇ ಇಲ್ಲ, ಇವರಂತೂ ತಗೊಂಡಿಲ್ಲ. ಅದು ಯಾರು ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇವ್ರಿಗೆ ಮಾಹಿತಿ ಇಲ್ಲ. ಈಗ ಇವರು ಬದುಕು ಬೀದಿಗೆ ಬಿದ್ದಿದೆ. ನಮಗೆ ನ್ಯಾಯ ಕೊಡಿಸಿ, ಮನೆ ಕೊಡಿಸಿ ಅಂತ ನೊಂದಿರುವ ಬಡ ದಂಪತಿಗಳು ತಮ್ಮ ಅಳಲು ತೊಡ್ಕೋತಾ ಇದ್ದಾರೆ. ಇದೇ ಮನೆ, ಈ ಮನೆ ಮೇಲೆ 40 ಲಕ್ಷ ಲೋನ್ ಮಾಡಿಸಿದ್ದಾರೆ. ಫೇಕ್ ಡಾಕ್ಯುಮೆಂಟ್ಸ್ ಅನ್ನ ಕ್ರಿಯೇಟ್ ಮಾಡಿ ಅದು ಯಾರು ತಗೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ಇವರೇ ನೋಡಿ, ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ, ಮನೆ ಕೊಡಿಸಿ ಅಂತ ಪಾಪ ತಮ್ಮ ಅಳಲು ತೊಡ್ಕೋತಾ ಇದ್ದಾರೆ. ನಾವು ಕೊಟ್ಕೊಂಡು ಇವ್ 3 ತಿಂಗಳಿಂದ ಹೊಸ ಪೇಪರ್ ಮಾಡಿಸ್ಕೊಂಡು ಈ ರೀತಿ ಮಾಡ್ತಾವ್ರೆ ಬ್ಯಾಂಕ್ನವರು. ರಾತ್ರಿ ಹೊತ್ತು 12 ಗಂಟೆಗೆ 1 ಗಂಟೆಗೆ ಬರ್ತಾರೆ, ಇದು ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ. ಯಾರು ಮಾಡಿರೋದು ಅಂತ ಏನೋ ನಿಮ್ಗೆ ಗೊತ್ತಾಯ್ತಾ? ಅದೇ ರಂಗಪ್ಪನು ಜಯಪ್ರಕಾಶ್ ಅಂತ. ಜಯಪ್ರಕಾಶ್ ಇಲ್ಲಿ ಅವನು ಯಾರೋ ಗೊತ್ತಿಲ್ಲ ನಮ್ಗ. ರಂಗಪ್ಪ ಮಾತ್ರ ಗೊತ್ತು. ಇಲ್ಲಿರೋನೆ ರಂಗಪ್ಪ, ಲಾಯರ್ ರಂಗಪ್ಪ, ಅವನೇ ಮಾಡಿರೋದು. ಇವರೆಲ್ಲ ಬ್ಯಾಂಕ್ನವರು, ಇವರು 3 ಇದ್ ಮಾಡಿ ಇದ್ ಮಾಡ್ಕೊಂಡವ್ರು. ಎಷ್ಟು ಬೆಲೆ ಬಾಳುತ್ತಿಲ್ಲ ನನ್ಗೆ ವ್ಯಾಪಾರಕ್ಕೆ ಗೊತ್ತಿಲ್ಲ. ಏನ್ ನಮ್ಗೆ ಅವ್ರ ಸೈಟ್ ವ್ಯಾಪಾರ ಪಾರ್ಟಿ ಅಣ್ಣ ಏನ್ ಅಡಿ ಓಡ್ತದ ಅಲ್ಲ, ಅಡಿ ಏನ್ ಓಡ್ತದೆ? ಏನು 60 ಲಕ್ಷ ಸೈಟ್. ಎಷ್ಟು ಟೋಟಲ್? ಎಷ್ಟು ಟೋಟಲ್ 40-45. ಅವರು 40-60 ಹಾಕೊಂಡು ಏನು ಹೇಳಿಲ್ಲ, ಎತ್ತು ಇಲ್ಲ, ಏತ್ಕೊಂಡ್ ಬಂದು ಖಾಲಿ ಮಾಡಿಸ್ಬಿಟ್ರೆ 30 ಮಾಡ್ಕೊಂಡು. ಅವ್ರ ಹತ್ರ ಒಂದು ಪೇಪರ್ ಇರ್ಲಿಲ್ಲ, ಸಮಯ ಪೇಪರು ಇರ್ಲಿಲ್ಲ ಅವ್ರ ಹತ್ರ.